ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ ಮೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಮೇಟಿಯಾಗಿ, ಕುಡಿಗೆ ಬಂದರು ನಮ್ಮ ಅಂಬೇಡ್ಕರ, ಸ್ವೀಕರಿಸು ನಮ್ಮೆಲ್ಲರ ನಮಸ್ಕಾರ. ಕುಡಿಗೆ ಬಂದರು ನಮ್ಮ ಅಂಬೇಡ್ಕರ. ಮತ್ತು ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ, ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಸಮಾರಂಭ ಮತ್ತು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ 10 ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದನ್ನು ಹಾಕೊಂಡು ಬಹಳ ಒಳ್ಳೆಯ ಸಂಪ್ರದಾಯ ಇದೆ. ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮ ಹೋಗಿದ್ವಿ, ಯಾರು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿ ಕೊಟ್ಟಿಲ್ಲ. ಇದು ಫಸ್ಟ್ ಟೈಮ್, ಯಾರು ಮಾಡಿಲ್ಲ, ನಾವೆಲ್ಲಿ ಕೇಳಿಲ್ಲ. ಇದು ಫಸ್ಟ್ ಟೈಮ್. ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಕ್ಕೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಸಂಘದವರು ಮಾಡಬೇಕು. ನಮ್ಮ ದಾಗಟ್ಟಗೌಡರು ಹೇಳಿದಂಗ ಪತ್ರಕರ್ತರ ಸಂಘದವರು ಹೆಂಗಿರ್ಬೇಕಂದ್ರೆ ಮಿಲಿಟರಿ ಇದ್ದಂಗಿರ್ಬೇಕು. ಹೆಂಗಿರ್ಬೇಕು? ಮಿಲಿಟರಿ ಸೈನಿಕರು ಹೆಂಗಿರ್ತಾರೆ, ಬರೇ ದೇಶ 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 ಕನಸಿನಲ್ಲಿ ದೇಶ ಅಂತಾರೆ ಅವರು. ಅವ್ರು ಯಾವುದು ಇರೋದಲ್ಲ. ಹಂಗ ನಿಮಗ ಕರ್ನಾಟಕ ರಾಜ್ಯದ ಅಭಿವೃದ್ಧಿ 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 ಅಂತಕ್ಕಂಥದ್ದು ಇರಬೇಕು. ಮಾನ್ಯ ಶಾಖೆಯ ವತಿಯಿಂದ ಇವತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಂಗವಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾಗಿತ್ತು ಬೋಸರಾಜ್ ಅವರು ಮತ್ತು ಅಂಬೈ ಸಾವ್ಕಾರ್ ಅವರು ಕಾರಣಾಂತರದಲ್ಲಿ ಬಂದಿಲ್ಲ. ಈ ಸಮಾರಂಭದ ಆಗಮಿಸಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಗಂಗಾಧರ ನಾಯಕ್ ಅವರೇ ಮತ್ತು ರಮೇಶ್ ಸಾಹೇಬ್ರೆ ಹಾಗೂ ವಿಶಾಖ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರೇ, ಕಾರ್ಯನಿರತ ಸಂಘದ ಅಧ್ಯಕ್ಷರೇ ಮತ್ತು ತಾಲೂಕು ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪತ್ರಕರ್ತ ಬಂಧುಗಳೇ, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಇವತ್ತು ಜವಾಬ್ದಾರಿ ಕೊಡ್ತಾರೆ. ಆ ಜವಾಬ್ದಾರಿಯನ್ನು ನಿಭಾಯಿಸತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ಪತ್ರಕರ್ತರು ಈಗಾಗಲೇ ಬೇರೆ ಬೇರೆ ಕಾರ್ಯನಿರತ ಪತ್ರ ಸಂಘಗಳು ಬೇರೆ 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 ಆಗಿದ್ದಾರೆ. ಅದು ಎಲ್ಲವೂ ಕೂಡ ಒಟ್ಟಿಗಾಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಅಭಿಪ್ರಾಯ. ಯಾಕಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗಬಾರ್ದು. ಪತ್ರಕರ್ತರು ಅಂದ್ರೆ ಎಲ್ಲರಿಗೂ ಪತ್ರಕರ್ತರು ಒಂದೇ ಅಂತಕ್ಕಂಥದ್ದು ಬರಬೇಕು. ಈಗ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಮಾಡಿಕೊಳ್ಳೋದು ಬೇಡ, ಒಂದೇ ಸಂಘ ಇಟ್ಟು ಪತ್ರಕರ್ತರು ಮಾಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ. ಆ ಕಾರಣದಿಂದ ಈ ಪತ್ರಕರ್ತರು ನಮ್ಮನ್ನೆಲ್ಲ ತಿದ್ದತಕ್ಕಂಥ ಜವಾಬ್ದಾರಿ ಆಗಬೇಕು. ಅದು ಆಗ್ತಾ ಇದೆ. ಯಾರೇ ಇರಲಿ, ಸರ್ಕಾರ ಇರಲಿ, ಸರ್ಕಾರದಿರಲಿ, ನೀವು ನಿರ್ಭಯವಾಗಿ ಬರ್ತಕ್ಕಂಥ ಯಾವತ್ತು ನಿಮ್ಮ ಪತ್ರಕರ್ತರು ಆಗ್ತಾರೆ ಅವತ್ತು ಪತ್ರಕರ್ತರಿಗೆ ಒಂದು ಬೆಲೆ ಬರ್ತದೆ. ಇವತ್ತು ಸಾಕಷ್ಟು ಸಮಸ್ಯೆಗಳಿವೆ ನಮ್ಮಲ್ಲಿ, ಜಿಲ್ಲಾದಲ್ಲೇ ಇದೆ, ಇಲ್ಲಿ ತಾಲೂಕದಲ್ಲೇ ಇದೆ. ಕುಡಿಯ ನೀರಿನ ಸಮಸ್ಯೆ ಇದೆ. ಇವತ್ತಿನವರೆಗೂ ಸರಿಯಾದಂತ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂತ ಸಮಸ್ಯೆಗಳಿದ್ದಾಗ ಯಾರು ಪತ್ರಕರ್ತರು ಬರಿಬೇಕಾದ್ರೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ಉಪಾಧ್ಯಕ್ಷರಾದಂಥ ಶ್ರೀ ಬನ್ನಪ್ಪ ಕಟ್ಟಿಮನಿ ಇವರಿಗೆ ಕೂಡ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಾಂಡ್ ವಿತರಣಾ ಕಾರ್ಯಕ್ರಮ ಹಾಗೂ ಅವರನ್ನ ಸನ್ಮಾನಿಸಬೇಕಾಗಿ ಎಲ್ಲ ವೇದಿಕೆಯ ಮಾನ್ಯರ ಗಣ್ಯರಿಗೂ ಕೂಡ ಅಭಿನಂದನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರ ಸುಪುತ್ರ ಶಿವರಾಜ್ ಸರ್ ಅವರಿಂದ
ಸಂಘಟನೆಯಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ಶಿವಕುಮಾರ್ ಚಲ್ಮಾರ್ ಇವರಿಗೂ ಕೂಡ ಈ ಒಂದು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಾಂಡ್ ವಿತರಣೆ ಹಾಗೂ ಇವರನ್ನ ಸನ್ಮಾನಿಸಬೇಕಾಗಿ ವೇದಿಕೆಯ ಎಲ್ಲ ಗೌರವಾನ್ವಿತ ಮಾನ್ಯರಲ್ಲಿ ವಿನಂತಿ. ಇನ್ಸೂರೆನ್ಸ್ ಬಾಂಡ್ ವಿತರಣೆ ಹಾಗೂ ಇವರನ್ನ ಸನ್ಮಾನಿಸಬೇಕಾಗಿ ವೇದಿಕೆಯ ಗಣ್ಯರಿಗೆ ಮನವಿ. ಗೌರವಿಸಬೇಕಾಗಿ ವೇದಿಕೆ ಎಲ್ಲ ಅವರಿವರೆನ್ನದೇ ಎಲ್ಲ ಗೌರವಾನ್ವಿತ ಮಹನೀಯರು ಇವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗರಿ ಸಂಘಟನೆಯಲ್ಲಿ ಇನ್ನೋರ್ವ ಸದಸ್ಯರಾದಂತ ಶ್ರೀ ಶಫಿ ಚಾವುಸ್ ಇವರಿಗೂ ಕೂಡ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಾಂಡ್ ವಿತರಣೆ ಹಾಗೂ ಇವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ ವಿನಂತಿ. ಸೆಪಿ ಚಾಮಸ್ ಅವರು ಅದೇ ರೀತಿ ಈ ಒಂದು ಧ್ವನಿ ಸಂಘಟನೆಯ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಸೆಪಿ ಚಾಮಸ್ ಅವರು ಸಹ ಈ ಒಂದು 10 ಲಕ್ಷ ರೂಪಾಯಿ ಜೀವ ವಿಮೆ ಬಾಂಡ್ ಪಡ್ಕೊಳ್ಬೇಕು, ಆಮೇಲೆ ಸನ್ಮಾನಿತರಾಗಬೇಕಂತ ಅವರು ಸಹ ಕೇಳಿಕೊಳ್ತೇನೆ. ಬಾಂಡ್ ಹಾಗೂ ಮಲ್ಲೇಶ್ ಪೂಜಾರಿ ಗೌರವಿತ ತಾಲೂಕು ಅಧ್ಯಕ್ಷರು ರಾಯಚೂರು ಜಿಲ್ಲೆಯ ದೇವದೂರು ತಾಲೂಕಿನ ಅಧ್ಯಕ್ಷರನ್ನಾಗಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇಮಕ ಆದೇಶದ ಮೇರೆಗೆ ಇವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಸನ್ಮಾನಿಸಲಾಗುವುದು. ಅವರು ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಬದ್ಧನಾಗಿರುತ್ತಾನೆಂದು ಸರ್ವರ ಸಮ್ಮುಖದಲ್ಲಿ ಅವರನ್ನು ಸ್ವಾಗತಿಸುತ್ತಿರುವುದು ತುಂಬ ಹೃದಯದ ಧನ್ಯವಾದ. ಅದೇ ರೀತಿ ಅವರಿಗೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲಿಗೆ ಶ್ರೀ ಪ್ರಶಾಂತ್ ದಾನಪ್ಪ ನಿಲಗಲ್ ವೈಚಾರಿಕ ಮತ್ತು ಕ್ರಾಂತಿ ಗೀತೆಗಳು ಹಾಗೂ ಹೋರಾಟ ಗೀತೆಗಳನ್ನ ಸಾಕಷ್ಟು ಈಗ ಇವತ್ತಿನ ಯುವಕರುಗಳಾಗಿರ್ತಕ್ಕಂಥ ಪ್ರಶಾಂತ್ ದಾನಪ್ಪ ಅವ್ರದ್ದು ಮೊನ್ನೆ ತಾನೇ ಅಂಬೇಡ್ಕರ್ ಅಂತಕ್ಕಂಥ ಮೊದಲನೇ ಸಂಚಿಕೆ ಪುಸ್ತಕ ಬಿಡುಗಡೆ ಆಗಿದೆ. ಅದರ ಮುಖಾಂತರ ಅವರು ಸಾಕಷ್ಟು ರಾಜ್ಯಾದ್ಯಂತ ಅಂಬೇಡ್ಕರ್ ಅದ್ಭುತವಾದಂತಹ ಕವನಗಳನ್ನು ರಚನೆ ಮಾಡಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅವರು ಇವತ್ತು ಮಿಂಚಿನ ಓಟದಲ್ಲಿ ಮುನ್ನುಗ್ಗಿದ್ದಾರೆ. ಅವರಿಗೆ